ನಮಸ್ಕಾರ. ಕಲ್ಲಪ್ಪಣ್ಣ ಸುಮ್ ಕುಂತ್ಬಿಟ್ಟಿದ್ದ. ನಾನು ಮಾತಾಡಿಸಿದ್ದು ಒಂದು ಸ್ವಲ್ಪ ಉತ್ತರ ಕೊಡೋಣ ಮತ್ತೆ ಸುಮ್ಮ ಆ ಮಾತು ಮುಂದುವರಿಯುತ್ತಾ ಇರಲಿಲ್ಲ. ಅಲ್ಲಿ ನಾ ಎಷ್ಟು ಕೇಳಿದ್ನಿ ಅಷ್ಟು ಹೇಳಿ ಗಪ್ಪಾಗಕತ್ತಿದ್ದ. ನಾಂದೆ ಯಾಕೋ ಕಲ್ಲಪ್ಪಣ್ಣ ಏನಾಗ್ಯದ, ಯಾಕೆ ಏನು ಚಿಂತೆ ಮಾಡಕತ್ತಿದ್ದಿ, ಮಾತು ಸರಿಯಾಗಿ ಬರಲಾಗ್ಯಾವಲ್ಲ ಅಂತ ನಾನು ಕಲ್ಲಪ್ಪಣ್ಣ ಅಂದ. ಏನು ಮಾತಾಡಬೇಕು ಅಂತ ಮಾತು ಹೆಂಗೆ ಆಡ್ಬೇಕನ್ನೋದೇ ಗೊತ್ತಾಗಲ್ಲ ನನಗೆ. ಇವತ್ತು ಒಂದು ವಿಚಾರ ಓದಿದೆ ನಾನು. ಅದರಿಂದ ನಾವು ಯಾವ ಟೈಮ್ನಾಗ ಹೆಂಗೆ ಮಾತಾಡ್ಬೇಕು ಅನ್ನೋದು ಅದನ್ನು ಓದಿದ್ದೆ ನಾನು. ಅದು ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲಾಗ್ಯದ ಅಂತ ಕಲ್ಲಪ್ಪಣ್ಣ ಅಂತ. ಏನು ಓದ್ಯಪ್ಪ ಅಣ್ಣ ನಾ ಕೇಳಿದೆ. ನಾವು ಅನೇಕ ಮಂದಿ ಕೂಡ ಬಹಳಷ್ಟು ಮಾತಾಡ್ತೀವಿ. ಭಾಳ ಸರಿ ವಯಸ್ಸಾಗ್ಯದಂದ್ರೆ ಭಾಳ ಮಂದಿಗೆ ಉಪದೇಶನೂ ಮಾಡ್ತಿರ್ತೀನಿ. ಹಂಗೆ ಮಾಡ್ಬೇಕಮ್ಮ, ಹಿಂಗೆ ಮಾಡ್ಬೇಕಮ್ಮ ಅಂತ ಹೇಳ್ತಿರ್ತೀನಿ. ಆದ್ರೆ ಎಷ್ಟು ಹೇಳ್ಬೇಕು ಎಷ್ಟು ಬಿಡ್ಬೇಕು ಅನ್ನೋದು ಹಿಡಿತಿರ್ಲಾರ್ದಂಗೆ ಆಗಿತ್ತು ನೋಡ್ತಾನೆ. ಇವತ್ತು ಓದಿದ್ರದಾಗ ಅದು ಗೊತ್ತಾಯ್ತು. ಹೇಳ್ಬೇಕಾದದ್ದು ಎಷ್ಟು ಹೇಳ್ಬೇಕು ಎಷ್ಟು ಬಿಡಬೇಕು, ಯಾವ್ದು ಹೇಳ್ಬೇಕು ಯಾವ್ದು ಹೇಳಬಾರ್ದು, ಹೆಂಗೆ ಹೇಳ್ಬೇಕು ಹೆಂಗೆ ಹೇಳಬಾರ್ದು ಅನ್ನೋದು ಗೊತ್ತಾಯಿತು. ನಾನೇ ನೋಡಪ್ಪ, ವಯಸ್ಸಾಗಿದೆ ನನಗೆ, ಹಿರಿಯ ಇದೆ, ಅನುಭವ ಅದ, ಜ್ಞಾನ ಅದ. ಅದಕ್ಕೆ ನಾಲ್ಕು ಮಂದಿ ನನ್ನ ಸಲಹೆ ಕೇಳ್ತಾರೆ, ನೀ ಸಲಹೆ ಕೊಡೋದ್ರಾಗ ತಪ್ಪಿಲ್ಲ ಅಂತ ನಾನು. ಅದು ಅವ್ರಿಗೂ ಕೇಳಕತ್ತಾರಲ್ಲ, ಅದಕ್ಕೆ ನೀ ಹೇಳ್ತಿದ್ದೆ ಅದ್ರಾಗೇನು ತಪ್ಪದ, ತಪ್ಪಿಲ್ಲ ಅಂತ ನಾನು ಕಲ್ಲಪ್ಪಣ್ಣ ಸಮಾಧಾನ ಮಾತು ಹೇಳಕ್ಕೆ ನೋಡಿ. ಕಲ್ಲಪ್ಪಣ್ಣ ಅಂದ, ಅಲ್ಲೋ ತಮ್ಮ, ನೀ ಹೇಳೋದು ಬರಬಾರಿಲ್ಲ. ಕೇಳೋದವ್ರಿಗೆ ಹೇಳಿದ್ರು ಕರೆಕ್ಟ್ ಒಪ್ಕೊಂತೀನಿ. ಯಾರು ಕೇಳ್ತಾರೋ ಅವ್ರಿಗೆ ಹೇಳಿದ್ರೆ ಅದು ಸರಿಯಾಗ್ತದೆ. ನಾನು ಒಂದೊಂದು ಸರಿ ಏನು ಮಾಡ್ತೀನಿ ಅಂದರೆ ಕೇಳೋದನ್ನೇ ಹೇಳಕ್ಕೆ ಹೋಗ್ತೀನಿ. ಹೇಳಕ್ಕೆ ಹೋಗಿ ಹೆಚ್ಚಿನ ಮಾತಾಡಿಬಿಡ್ತೀನಿ. ಅದ್ರ ಬಗ್ಗೆ ಈಗ ನನಗೆ ಗೊತ್ತಾಯ್ತು ನೋಡು. ಅಂದರೆ ಅಂಥದ್ದು ಏನು ಓದಿದ್ದು ಏನ ಅಂತ ನಾನು ಕೇಳಿದೆ. ಕಲ್ಲಪ್ಪಣ್ಣ ಹೇಳ್ತಾರೆ, ನೋಡಪ್ಪ ತಮ್ಮ, ನಾವು ಆ ಓದಿದ ಅರ್ಥ ಏನು ಅಂತಂದ್ರೆ, ನಾವು ಇತರರಿಗೆ ಏನು ಹೇಳ್ತೀವಲ್ಲ, ಏನು ಹೇಳಬೇಕು ಅನ್ನೋದು ನಾವು ತೀರ್ಮಾನ ಮಾಡ್ತೀವಲ್ಲ, ಅದು ನಮ್ಮಲ್ಲಿನ ಜ್ಞಾನದ ಮೇಲೆ ತೀರ್ಮಾನ ಆಗ್ತದೆ. ಅವ್ರ ಪರಿಸ್ಥಿತಿ ನೋಡ್ತೀವಿ, ಅವ್ರು ಕೇಳಿದ್ರೆ ಸರಿ, ಕೇಳಾರ್ದೇ ಒಂದೊಂದು ಸರಿ ನಾವು ಹೇಳಕ್ಕೆ ಹೋಗ್ತೀವಿ. ಅಂಥ ಟೈಮ್ನಾಗ ನಾವು ನಮ್ಮಲ್ಲಿದ್ದು ಜ್ಞಾನ ಹೆಂಗಿರ್ತದೆ ಅದ್ರ ತಕ್ಕಂಗೆ ನಿರ್ಧಾರ ಮಾಡ್ತೀವಿ, ಏನು ಹೇಳ್ಬೇಕಂತೇಳಿ ನಿರ್ಧಾರ ಮಾಡ್ತೀವಿ. ನಮ್ಗೆ ಒಳ್ಳೆ ಅನುಭವ, ಒಳ್ಳೆ ಜ್ಞಾನ ಇತ್ತು ಅಂದರೆ ಸರಿಯಾದ ಮಾರ್ಗದರ್ಶನ ನಮ್ಮಿಂದ ಅವ್ರಿಗೆ ಸಿಗ್ತದೆ. ಒಂದು ವೇಳೆ ನಮ್ಮಲ್ಲಿ ನಾವೇ ಅರ್ಧ ಮಾಡ್ತಾ ಇದ್ದೇವಂದ್ರೆ ನಾವು ಅವ್ರಿಗೆ ಅರ್ಧ ಮಾಡ್ದ ಹೇಳಿ ದಾರಿ ತಪ್ಪಿಸ್ಬಿಡ್ತೀವಿ. ಹಂಗಾಗಿ ಇನ್ನೊಬ್ರಿಗೆ ದಾರಿ ತಪ್ಪಿಸ್ದಂಗೆ ಆಗ್ತದೆ. ನಮಗೂ ಅದ್ರ ಬಗ್ಗೆ ಪರಿಪೂರ್ಣತೆ ಇತ್ತು, ಒಂದು ವಿಶ್ವಾಸ, ಆತ್ಮವಿಶ್ವಾಸ ಇತ್ತು, ಇದು ಹಿಂಗೆ ಸರಿ ಅನ್ನೋದು ಗೊತ್ತಿತ್ತು, ನಮ್ಮ ಅನುಭವದಲ್ಲಿ ಅದನ್ನು ಕಂಡುಕೊಂಡಿದ್ದೆವು ಅಂತಂದ್ರೆ ಅದು ಹೇಳೋದು ಚಲೋ ಹೋಗ್ತಮ್ಮ. ಅದು ಬಿಟ್ಟು ಸುಮ್ಮನೆ ನಾನು ಹುಷಾರಂತೇಳಿ ತೋರಿಸ್ಕೋಕೇನು ಹೇಳ್ತೀವಲ್ಲ, ಅಲ್ಲಿ ನಾವು ಕೆಡ್ತೀವಿ. ಜ್ಞಾನ ನಮ್ಗೆ ತಿಳಿಸ್ಕೊಡ್ತದೆ ಏನು ಹೇಳಬೇಕನ್ನೋದು. ಇನ್ನು ನಾವು ಹೆಂಗೆ ಹೇಳಬೇಕು ಅನ್ನೋದು ನಮ್ಮ ವ್ಯಕ್ತಿತ್ವದಿಂದ ಗೊತ್ತಾಗ್ತದೆ. ಒಳ್ಳೆಯ ವ್ಯಕ್ತಿತ್ವ ಅಂದ್ರೆ ಒಳ್ಳೆಯ ರೀತಿಯಿಂದ ನಾವು ತಿಳಿಸಿ ಹೇಳಿರ್ತೀವಿ. ಅದೇ ನಾವೇ ಅವಡಸೋಡೋ ವ್ಯಕ್ತಿತ್ವ ಹೊಂದಿದ್ದೇವೆ ಅಂದ್ರೆ ನಾವು ಅವಡಸೋಡನೇ ತಿಳಿಸಿ ಹೇಳ್ತೀವಿ. ಹೇಗೆ ಹೇಳಬೇಕನ್ನೋದು ವ್ಯಕ್ತಿತ್ವದಿಂದ ಗೊತ್ತಾಗ್ತದೆ. ಆ ವ್ಯಕ್ತಿ ನಾ ಏನಾರೇ ಮತ್ತೊಬ್ಬರಿಗೆ ಹೇಳಕ್ಕೆ ಹೋದ್ನಿ ಅಂದ್ರೆ, ನಮ್ಮಲ್ಲಿ ಒಳ್ಳೆಯ ವ್ಯಕ್ತಿತ್ವ ಇತ್ತಂದ್ರೆ ಅದು ಸರಿಯಾಗಿ ಅವ್ರಿಗೆ ಅರ್ಥ ಆಗ್ತದೆ, ಮನ ಮುಟ್ಟುವಂತೆ ನಾ ಹೇಳ್ತೀನಿ. ಇಲ್ಲ ಅಂದ್ರೆ ಅದು ತಪ್ಪಿರ್ತದ. ಇನ್ನು ನಾ ಎಷ್ಟು ಹೇಳಬೇಕು ಬಂದು ಸಾಕಷ್ಟು ಅದ, ಎದುರಿದ್ದವ್ರಿಗೆ ಎಷ್ಟು ಜೀರ್ಣ ಆಗ್ತದ ಅನ್ನೋದು
ಆತ ಜೀರ್ಣಿಸ್ಕೊಳ್ಬೇಕಲ್ಲ. ನಾ ಎಲ್ಲ ಬೇಕಾದ ಹೇಳ್ತೀನಿ, ಅದಕ್ಕೆ ಅರ್ಥ ಆಗಬೇಕಲ್ಲ, ಅದನ್ನು ನಾವು ತಿಳ್ಕೊಂಡು ಹೇಳ್ಬೇಕು ನೋಡ್ತಮ್ಮ. ಹಂಗೆ ಹೇಳ್ಕೊಂತ ಹೋಗ್ಬೇಕು, ಅದು ಕೌಶಲ್ಯ. ನಮ್ಮಲ್ಲಿನ ಕೌಶಲ್ಯದಿಂದ ನಮ್ಗೆ ಗೊತ್ತಾಗ್ತದ ಎದುರಿದ್ದ ವ್ಯಕ್ತಿ ಎಷ್ಟು ತಿಳಿಸಿ ಹೇಳಬೇಕು. ಇಷ್ಟು ಹೇಳಿ ಸಾಕು, ಅಷ್ಟು ಅರ್ಥ ಮಾಡ್ಕೊಂಡು ಅದು ಹೋಗಲ್ಲ. ಯಾಕಂದ್ರೆ ನಾವು ಬಿಡಬೇಕು, ಬಿಡಲ್ಲ. ನಾವು ನಮ್ಮ ಹುಷಾರ್ತನ ನಾವು ತೋರ್ಸಕ್ಕೆ ಹೆಚ್ಚಿಗೆ ಶುರು ಮಾಡ್ತೀವಿ, ಅದು ಅವನಿಗೆ ಬೇಸರ ಆಗಕ್ಕೆ ಶುರುವಾಗ್ತದೆ. ಇನ್ನು ಕೆಲವೊಬ್ಬರು ವ್ಯಕ್ತಿಗಳ ಜೊತೆ ಕೆಲವೊಬ್ಬರು ಪ್ರಸಂಗದಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ಹೇಳಬೇಕಂತ ತೀರ್ಮಾನ ಮಾಡಬೇಕಾಗ್ತದ, ಕೆಲವೊಂದು ವಿಚಾರಗಳನ್ನು ಹೇಳಬಾರ್ದಂತ ತೀರ್ಮಾನ ಮಾಡಬೇಕಾಗ್ತದ. ಯಾವ ಟೈಮ್ನಾಗ ನಾವು ಬುದ್ಧಿವಾದ ಹೇಳಬೇಕು, ಹೇಳಬಾರ್ದು ಅನ್ನೋದು ನಾವೇ ತೀರ್ಮಾನ ಮಾಡಬೇಕು. ಬೇಕಾದಲ್ಲಿ ಬೇಡದಲ್ಲಿ ಎಲ್ಲ ಹೇಳ್ಕೊಂತ ಹೋದೆವು ಅಂದ್ರೆ ನಮ್ಮ ಬುದ್ಧಿ ಸರಿ ಇಲ್ಲ ಅಂತ ಅರ್ಥ ಆಗ್ತು. ಇದು ಆ ಪುಸ್ತಕದಾಗಿತ್ತು. ಎಷ್ಟು ಹೇಳಬೇಕು, ಎಷ್ಟು ಹೇಳಬಾರ್ದು ಅನ್ನೋದು, ಹೇಳಬೇಕು ಹೇಳಬಾರ್ದು ಅನ್ನೋದು ಅದು ನಮ್ಮಲ್ಲಿನ ವಿವೇಕ ನೋಡಪ್ಪ, ಜಾಣ್ಮೆ. ಇದನ್ನು ನಾ ಇವತ್ತು ಅರ್ಥ ಮಾಡ್ಕೊಂಡಿನಿ. ಆ ಓದೋದ್ರಿಂದ ಗೊತ್ತಾಯ್ತು, ಬರೀ ನಮ್ಮಲ್ಲಿನ ಅನುಭವ, ನನ್ನ ಜ್ಞಾನ ಭಾಳ ಮುಖ್ಯ ಅಲ್ಲ. ಅದನ್ನು ಹೆಂಗೆ ಹೇಳಬೇಕು, ಯಾವಾಗ ಹೇಳಬೇಕು, ಎಷ್ಟು ಪ್ರಮಾಣದಾಗ ಹೇಳಬೇಕು, ಯಾರಿಗೆ ಹೇಳಬೇಕು ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಸುಮ್ಮನೆ ಚೆಲ್ಕೊಂತ ಹೋದ್ರೆ ಅದು ವ್ಯರ್ಥ ಚೆಲ್ಲಿ ಹೋಗ್ತದೆ. ಮಾತುಗಳು ಕೂಡ ಚೆಲ್ಲಬಾರ್ದು, ಅದಕ್ಕೂ ಕೂಡ ಭಾಳ ಬೆಲೆ ಅದ. ಅದಕ್ಕೆ ನಾವು ವಿಚಾರ ಮಾಡ್ಕೊಂಡು ಕೂತಿದ್ವಿ ಅಂತ ನೀ ಮಾತಾಡೋಣ ಅಂತ ಕಲ್ಲಪ್ಪನ ನನಗೆ ಅಲ್ಲಿ ಹೋಗೋಣ. ಇಟ್ಟು ಹೇಳೋದು ಬಿಡೋದ್ರ ಬಗ್ಗೆ ಇಟ್ಟೆಲ್ಲ ವಿಚಾರ ಮಾಡ್ಕೊಂಡು ಕೂತದಲ್ಲ, ಇನ್ನೊಂದು 4 ದಿನದಾಗ ಜಾಗನೇ ಖಾಲಿ ಮಾಡಿದೆ ಅಂತ ನಾನು ಅಂದೆ. ಖಾಲಿ ಮಾಡೋದ್ರಾಗ ಅರ್ಥ ಆಯ್ತಲ್ಲ ಓತಮ್ಮ ನನಗಿದು, ನೀ ಅರ್ಥ ಮಾಡ್ಕೋ, ಮುಂದೆ ನಿನಗೆ ಭಾಳ ಉಪಯೋಗ ಆಗ್ತದ ಅಂತ ಕಲ್ಲಪ್ಪನ ನಾನು ತಿಳಿಸಿ ಹೇಳ್ತಾರೆ. ಧನ್ಯವಾದಗಳು.